ನಮಸ್ಕಾರ. ಇದು ನನ್ನ ಯೂಟ್ಯೂಬ್ನ ಮೊದಲನೆಯ ವಿಡಿಯೋ. ನಮ್ಮ ಊರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ. ಹಾಗಾಗಿ ಲಕ್ಷ್ಮೇಶ್ವರದ ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯ ಅಂದರೆ ಸ್ವಯಂಭೂ ಶ್ರೀ ಸೋಮೇಶ್ವರ ದೇವಾಲಯ. ಸೋಮೇಶ್ವರ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ. ಅದರ ಜೊತೆಗೆ ಮೊದಲಿಗೆ ಸೋಮೇಶ್ವರನ ಆಶೀರ್ವಾದವನ್ನು ತಗೊಂಡು ಬಂದು ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ವಿ. ಹಾಗಾಗಿ ಇದೀಗ ನಮ್ಮ ಸೋಮೇಶ್ವರದ ಬಗ್ಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. 1994ರಲ್ಲಿ ಸ್ಥಾಪನೆಯಾದಂತಹ ಈ ದೇವಾಲಯ 2024ಕ್ಕೆ 1000 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಈ 1000 ವರ್ಷಗಳ ಇತಿಹಾಸ ಏನಿದೆ, ಯಾಕೆ ಕಟ್ಟಿದ್ರು, ಏನು ಯಾವ ರಾಜರು ಆಳಿದ್ರು, ಎಲ್ಲವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಲಕ್ಷ್ಮೇಶ್ವರವನ್ನ ಆಗ ಹುಲಿಗೆರೆ, ಪುಲಿಕಾನಗರ, ಪುರಿಕರ, ವ್ಯಾಘ್ರಾಪುರ ಅಂತೆಲ್ಲ ಹೆಸರುಗಳಿಂದ ಕರೀತಾ ಇದ್ರು. ನೀವು ಬಹುಶಃ ಎಲ್ಲರೂ ಓದಿರ್ತೀರಾ, ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲೂ ಕೂಡ ಪುಲಿಗೆರೆಯ ಉಲ್ಲೇಖ ಇದೆ. 100 ಶಾಸನಗಳು ದೊರೆತಿದ್ದು ಶ್ರೀ ಸೋಮೇಶ್ವರ ದೇವಾಲಯಕ್ಕೆ ಸಾಕ್ಷೀಕರಣಗೊಂಡಿದೆ. ಹಾಗಾಗಿ ಶ್ರೀ ಸೋಮೇಶ್ವರ ದೇವಾಲಯದ ವಿಶೇಷತೆ ಏನು ನೋಡೋಣ. ಇಂತಹ ದಿವ್ಯ ಧೀಮಂತ ಸೋಮೇಶ್ವರ ದೇವಾಲಯ 1994ರಲ್ಲಿ ರಚನೆಯಾಗಿ 2024ಕ್ಕೆ 1000 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಈ ದೇವಸ್ಥಾನವು ಕೂಡ ಕೆಲವು ಭಾಗದಲ್ಲಿ ಜೀರ್ಣೋದ್ಧಾರಕ್ಕೆ ಬಂದು ನಿಂತಾಗ ನೀವು ತೋರಿಸ್ತೀನಿ. ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಒಬ್ಬ ಮಹಿಳೆ ಯಾರು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಮೊದಲಿಗೆ ನೀವು ನೋಡಬಹುದು ಅಂದು ಹೇಗಿತ್ತು, ದೆನ್ ಕಾರ್ಯಪ್ರಗತಿಯಲ್ಲಿ ಸೋಮೇಶ್ವರ ದೇವಸ್ಥಾನ ಯಾವ ರೀತಿ ಇತ್ತು ಡ್ಯೂರಿಂಗ್ ಟೈಮಲ್ಲಿ, ಅದರ ಜೊತೆಗೆ ಇಂದು ನೌ ಪ್ರೆಸೆಂಟ್ ಯಾವ ರೀತಿ ಜೀರ್ಣೋದ್ಧಾರ ಆದಮೇಲೆ ಆಗಿದೆ ಅನ್ನುವಂಥದ್ದು. ದೆನ್ ಡ್ಯೂರಿಂಗ್ ನೌ, ಅಂದು ಕಾರ್ಯಪ್ರಗತಿಯಲ್ಲಿ ಯಾವ ರೀತಿ ಇತ್ತು, ಇಂದು ಯಾವ ರೀತಿ ಇದೆ. ಇಂತಹ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದಂತಹ ಆ ಮಹಾನ್ ತಾಯಿ ಯಾರು ನೋಡೋಣ. ನಾನು ಆಗ್ಲೇ ಹೇಳಿದಾಗೆ ಜೀರ್ಣೋದ್ಧಾರಕ್ಕೆ ಬಂದು ನಿಂತಾಗ ದೇವಸ್ಥಾನ ಒಬ್ಬ ಮಹಾನ್ ತಾಯಿ ಅಂತ ಹೇಳಿದೆ. ಆ ಮಹಾನ್ ತಾಯಿ ನಿಮ್ಮೆಲ್ಲರ ನೆಚ್ಚಿನ ಇನ್ಫೋಸಿಸ್ ಫೌಂಡೇಶನ್ನ ಸ್ಥಾಪಕರು ಡಾಕ್ಟರ್ ಸುಧಾ ನಾರಾಯಣ ಮೂರ್ತಿ ಅಮ್ಮನವರು ಬಂದು ವೀಕ್ಷಿಸಿ ದೇವಸ್ಥಾನವನ್ನು ಕಂಡು ಸುಮಾರು 4 ಕೋಟಿ ಅಧಿಕಕ್ಕೂ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ನೀವು ನೋಡಬಹುದು, ಇಲ್ಲಿ ಒಂದು ಕಲ್ಲಿನಲ್ಲಿ ಬರೆದಿದ್ದಾರೆ 4 ಕೋಟಿ ವೆಚ್ಚದಲ್ಲಿ, ಅದಕ್ಕಿಂತ ಜಾಸ್ತಿ ವೆಚ್ಚದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿ 2015ರಲ್ಲಿ ಲೋಕಾರ್ಪಣೆಯನ್ನು ಮಾಡಿಕೊಟ್ರು. ಜೊತೆಗೆ ಡಾಕ್ಟರ್ ಸುಧಾ ನಾರಾಯಣ ಮೂರ್ತಿ ಅಮ್ಮನವರು ತಮ್ಮ ಇನ್ಫೋಸಿಸ್ ಫೌಂಡೇಶನ್ನ ಮೂಲಕ ಪ್ರತಿ ವರ್ಷ ಪುಲಿಗೆರೆ ಉತ್ಸವವನ್ನು ಕೂಡ ನಡೆಸ್ಕೊಡ್ತಿದ್ದಾರೆ. 5 ವರ್ಷಕ್ಕೊಮ್ಮೆ ಲಕ್ಷ ದೀಪೋತ್ಸವ ಕೂಡ ಅದ್ಧೂರಿಯಾಗಿ ನಮ್ಮ ಲಕ್ಷ್ಮೇಶ್ವರದಲ್ಲಿ ಜರುಗ್ತಾ ಇದೆ. ಇದೇ ವರ್ಷ ಕೂಡ ಲಕ್ಷ ದೀಪೋತ್ಸವ ಇದೆ. ಆ ಲಕ್ಷ ದೀಪೋತ್ಸವದ ವಿಡಿಯೋಗಾಗಿ ನೋಡ್ತಾ ಇರಿ ನನ್ನ ಸ್ನೇಹ ಗಿರಿಜಾ ಕಂದ ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹವನ್ನು. 11ನೇ ಶತಮಾನದಲ್ಲಿ ಬಾದಾಮಿಯ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು, ಕಲಚೂರಿಗಳು ಸಾಕಷ್ಟು ರಾಜವಂಶದವರು ಆಳಿ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಪುಲಿಗೇರಿಯನ್ನು. ಅದೇ ರೀತಿ 11ನೇ ಶತಮಾನದೊಳಗೆ ಪ್ರಬಲ ಜೈನ ಮತ ಕೇಂದ್ರವಾಗಿದ್ದಂತಹ ಈ ಸೋಮೇಶ್ವರ ದೇವಾಲಯದ ನಮ್ಮ ಪುಲಿಗೇರಿ ಏನಿದೆ, ಆವಾಗ ಸೌರಾಷ್ಟ್ರದಿಂದ ಅಂದರೆ ಇಲ್ಲಿ ಮುತ್ತು ರತ್ನಗಳನ್ನು ಯಾವ ರೀತಿ ನಾವೀಗ ಕಾಳು ಕಡಿಗಳನ್ನು ಅಳೆದು ತೂಗಿ ಮಾಡ್ತೀವೋ ಅದೇ ರೀತಿ ಮುತ್ತು ರತ್ನಗಳನ್ನು ಮಾರ್ತಿದ್ರಂತೆ. ಹಾಗಾಗಿ ಮುತ್ತು ರತ್ನದ ವ್ಯಾಪಾರಿ ಆದಯ್ಯ ಅನ್ನೋರು ಸೌರಾಷ್ಟ್ರದಿಂದ ವ್ಯಾಪಾರಕ್ಕಾಗಿ ಇಲ್ಲಿಗೆ ಬಂದಾಗ ಇಲ್ಲಿ ಜೈನ ಧರ್ಮೀಯಳಾದಂತಹ ಪದ್ಮಾವತಿ ಅನ್ನೋಳನ್ನ ಮೋಹಿಸಿ ಮದುವೆಯಾಗ್ತಾರೆ. ಆ ಪದ್ಮಾವತಿಯ ತಂದೆ ಪಾರಿಶೆಟ್ಟಿಯ ಮಾತಿಗೆ ಒಂದು ಪಟ್ಟು ಬಿದ್ದು ಸೌರಾಷ್ಟ್ರದಿಂದ ಸೋಮೇಶ್ವರನನ್ನು ತಂದು ಇಲ್ಲಿ ಸ್ಥಾಪಿಸಿದ್ದರು ಅನ್ನೋದೇ ಒಂದು ಪ್ರತೀತಿ. 12 ಜ್ಯೋತಿರ್ಲಿಂಗದಲ್ಲಿ ಇದ್ದಂತಹ ಸೌರಾಷ್ಟ್ರದ ಸೋಮನಾಥನಷ್ಟೇ ಶಕ್ತಿಶಾಲಿ ನಮ್ಮ ಲಕ್ಷ್ಮೇಶ್ವರದ ಸೋಮೇಶ್ವರನು ಕೂಡ. ನೀವೆಲ್ಲರೂ ದೇವಸ್ಥಾನಗಳಲ್ಲಿ ಶಿವನನ್ನು ಲಿಂಗ ಸ್ವರೂಪಿಯಲ್ಲಿ ನೋಡ್ತೀರಿ, ಆದರೆ ನಮ್ಮ ಸೋಮೇಶ್ವರ ದೇವಾಲಯದಲ್ಲಿ ಇರುವಂತಹ ಸೋಮೇಶ್ವರನು ಇವಾಗ ಹೇಗೆ ಯಾವ ರೀತಿ ಗಂಡ ಹೆಂಡತಿ ಬೈಕ್ ಮೇಲೆ ಸವಾರಿಯನ್ನು ಹೊರಟಿರ್ತಾರೋ ಅದೇ ರೀತಿ ನಂದಿಯ ಮೇಲೆ ಪಾರ್ವತಿನ ಹಿಂದೆ ಕೂರಿಸ್ಕೊಂಡು ಸವಾರಿಯನ್ನು ಹೊರಟಿರುವ ರೀತಿಯಲ್ಲಿ ಮೂರ್ತಿಯನ್ನು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೋಮೇಶ್ವರ ಅನ್ನುವಂಥ ಹೆಸರಿನಲ್ಲೇ ಇದೆ. ಸೋಮ ಅಧಿಕ್ ಉಮ ಅಧಿಕ್ ಈಶ್ವರ ಅಂಥೇಳಿ, ಸೋಮೇಶ್ವರ ಅಂಥೇಳಿ ಉಮೆಯನ್ನು ಹಿಂದೆ ಕುಂದಿರಿಸ್ಕೊಂಡು ಈಶ್ವರ ಹೋಗ್ತಾ ಇರುವಂತಹ ಒಂದು ಸವಾರಿಯ ದೃಶ್ಯನೇ ನೋಡೋದಕ್ಕೆ ಸಿಗುವಂತಹ ಒಂದು ಮೂರ್ತಿ ನಮ್ಮ ಶ್ರೀ ಸೋಮೇಶ್ವರ ದೇವಸ್ಥಾನ. ನಾನು ಆಗಲೇ ಹೇಳಿದ ಹಾಗೆ ಸೋಮೇಶ್ವರ ದೇವಸ್ಥಾನಕ್ಕೆ 3 ದ್ವಾರ ಬಾಗಿಲುಗಳು, ದಕ್ಷಿಣ ಹಾಗೂ ಉತ್ತರವನ್ನು ನೋಡಿದ್ವಿ. ಇದು ಪೂರ್ವ ದ್ವಾರ ಬಾಗಿಲು. ಇಲ್ಲಿಂದ ಹಿಡಿದು ಸೋಮೇಶ್ವರನ ಗರ್ಭಗುಡಿಗೆ
ಸುಮಾರು 100 ಅಡಿಯಷ್ಟು ದೂರ ಇದೆ. ನೀವು ನೋಡಬಹುದು, ಇದು ಪೂರ್ವ ದ್ವಾರ ಬಾಗಿಲರ ಮೂಲಕ ನಾವು ಬರ್ತೀವಿ. ಮೊದಲಿಗೆ ಬರುವಂಥದ್ದು ಮುಖಮಂಟಪ. ಆಗಿನ ಕಾಲದ ರಾಜರ ಅದ್ಭುತವಾಗಿ ರಚನೆಯಾಗಿರುವಂತಹ ದೇವಸ್ಥಾನ. ಇದು ಮುಖಮಂಟಪ ಅಂತ ಹೇಳಿ ಹೇಳ್ತಾರೆ. ಇದ್ರ ಒಳಗೆ ನವರಂಗ ಇದೆ. ನವರಂಗ ನೋಡೋಣ. ಇದು ನವರಂಗ. ಈ ನವರಂಗದಲ್ಲಿ ಆಗ ರಾಜರು ನೃತ್ಯಗಳನ್ನ ಏರ್ಪಡಿಸ್ತಾ ಇದ್ರು, ಸಂಗೀತ ರಸಮಂಜರಿ ಕಾರ್ಯಕ್ರಮಗಳನ್ನ, ಸಭೆಗಳನ್ನ ಏರ್ಪಡಿಸ್ತಾ ಇದ್ರು. ನೋಡಬಹುದು, ಅದ್ಭುತವಾದಂತಹ ಒಂದು ಶೈಲಿಯಲ್ಲಿ ರಚಿತವಾದಂತಹ ಕಂಬಗಳು ಇದೆ. ವಿಭಿನ್ನವಾಗಿ ಕಂಬಗಳು. ಒಂದಿಷ್ಟು ಕಂಬಗಳ ಮೇಲೆ ಸ್ವಲ್ಪ ಶಾಸನಗಳ ರೀತಿಯಲ್ಲಿ ಬರೆದಿರುವಂತಹ ಒಂದು ಕಂಬಗಳು ಕೂಡ ಇದೆ. ಇದು ನವರಂಗ. ಇಲ್ಲಿ ನೋಡಬಹುದು, ಅದ್ಭುತವಾದಂತಹ ಒಂದು ರಚನೆ ಇದೆ. ಈಗಲೂ ಕೂಡ ನಾವು ಇಲ್ಲಿ ಪ್ರತಿ ತಿಂಗಳು ಹುಲಿಗಿರಿ ಪೌರ್ಣಿಮೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ, ಹುಣ್ಣಿಮೆಯನ್ನ. ನೀವು ಬರಬಹುದು. ಮುಂದೆ ಅಂತರಾಳ ಅಂತ ಇದೆ. ಅಂತರಾಳ ಆದ್ಮೇಲೆ ಬರುವಂತದ್ದೇ ಗರ್ಭಗುಡಿ. ಬನ್ನಿ ಅಂತರಾಳವನ್ನ ನೋಡೋಣ. ಅಂತರಾಳ ಯಾವ ರೀತಿಯಾಗಿ ರೂಪುಗೊಂಡಿದೆ ನಾವು ಮೊದಲಿಗೆ ಅಂತರಾಳದಲ್ಲಿ ನಿಂತ್ಕೊಂಡು ನಾವೇನು ದರ್ಶನವನ್ನ ಭಕ್ತಾದಿಗಳು ಪಡ್ಕೊಳ್ತೀವೋ ಅದಕ್ಕೆ ಅಂತರಾಳ ಅಂತ ಹೇಳ್ತಾ ಇದ್ದಾರೆ. ನೋಡಬಹುದು, ಅಂತರಾಳ ಆದ್ಮೇಲೆ ಬರುತ್ತದೆ ಗರ್ಭಗುಡಿ. ಸಾಕ್ಷಾತ್ ಶ್ರೀ ಸೋಮೇಶ್ವರ ಪಾರ್ವತಿಯನ್ನ ನಂದಿಯ ಮೇಲೆ ಕೂರಿಸಿಕೊಂಡು ಹೊರಟಿರುವಂತಹ ಒಂದು ದೃಶ್ಯ ಮನಸ್ಸಿಗೆ, ಕಣ್ಣಿಗೆ ಆಹ್ಲಾದಕರವನ್ನ ಉಂಟು ಮಾಡುತ್ತೆ. ನೋಡಬಹುದು, ಇವರು ನಮ್ಮ ಸ್ವಯಂಭೂ ಶ್ರೀ ಸೋಮೇಶ್ವರ. ಇಲ್ಲಿರುವಂತಹ ಎಲ್ಲ ಇವು ಶಾಸನಗಳು, ಮಾಸ್ತಿಕಲ್ಲುಗಳು, ವೀರಗಲ್ಲುಗಳು ನಮ್ಮ ಸೋಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಾಸನಗಳನ್ನೇ ಆಯ್ದು ಇಲ್ಲಿ ನಿಂದಿರ್ತಕ್ಕಂಥದ್ದು. 6ನೇ ಶತಮಾನದಲ್ಲಿ ರಚಿತವಾದಂತಹ ಎಲ್ಲ ಶಾಸನಗಳು ಮಾಸ್ತಿಕಲ್ಲುಗಳು ಜೊತೆಗೆ ವೀರಗಲ್ಲುಗಳು ಸೋಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು. ಇವೆಲ್ಲವುಗಳು ಕೂಡ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು. ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಸಿಕ್ಕಂತಹ ಶಾಸನಗಳನ್ನು ಒಂದು ಕಡೆಗೆ ಸಂಗ್ರಹಿಸಿ ವೀಕ್ಷಕರಿಗೆ ಈಸಿ ಆಗಲಿ ನೋಡೋದಕ್ಕೆ ಅಂತಂದು ಹೇಳಿ ಸ್ಥಾಪನೆ ಮಾಡಿರುವಂಥದ್ದು. ಸೋಮೇಶ್ವರ ದೇವಸ್ಥಾನಕ್ಕೆ 3 ದ್ವಾರ ಬಾಗಿಲುಗಳಿವೆ. ನಾವು ಆಗಲೇ ಬಂದಿದ್ದು ಉತ್ತರ ಬಾಗಿಲು, ಇದು ದಕ್ಷಿಣ ಬಾಗಿಲು. ಈ ದಕ್ಷಿಣ ಭಾಗದಲ್ಲಿ ಸಾಕಷ್ಟು ಉಬ್ಬು ಚಿತ್ರಗಳಿವೆ. ವಿಜಯನಗರದ ಅರಸರ ಕಾಲದಲ್ಲಿ ಯಾವ ರೀತಿ ಉಬ್ಬು ಚಿತ್ರಗಳು ಇದ್ವೋ ಅದೇ ಶೈಲಿಯಲ್ಲಿ ರಚಿತವಾದಂತಹ ಉಬ್ಬು ಚಿತ್ರಗಳು ನಮ್ಮ ಸೋಮೇಶ್ವರ ದೇವಾಲಯದ ದಕ್ಷಿಣ ದ್ವಾರ ಬಾಗಿಲುಗಳ ಮೇಲೆ ಸಾಕಷ್ಟು ಉಬ್ಬು ಚಿತ್ರಗಳನ್ನು ಕಾಣ್ಬೋದು. ಶಿವರಾಮ್ ಅವರ ಒಂದು ಉಬ್ಬು ಚಿತ್ರ ಆಗಿರ್ಬೋದು. ಇಲ್ಲಿ ಮೊದಲು ಇಲ್ಲಿ ಹಾವು ಚಂದಪ್ಪನನ್ನ ನುಂಗುತ್ತಿರುವಂತಹ ಒಂದು ಉಬ್ಬು ಚಿತ್ರ ಕೂಡ ಇದೆ ನೋಡಿ. ಇದು ಹಾವು ಚಂದಪ್ಪನನ್ನ ನುಂಗುವಂತಹ ಒಂದು ಸಂದರ್ಭ. ಅದರ ಜೊತೆಗೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಹಲ್ಲಿಯ ಒಂದು ಚಿತ್ರ ಇದೆ. ಒಂದು ಆಡು ಭಾಷೆಯಲ್ಲಿ ಅದರ ಜೊತೆಗೆ ಸಾಕಷ್ಟು ಇಲ್ಲಿರುವಂತಹ ಜನರು ಹೇಳೋದು ಏನಂತಂದ್ರೆ, ಹಲ್ಲಿಯ ಒಂದು ದೋಷ ಇದ್ದವರು ದಕ್ಷಿಣದ ದ್ವಾರ ಬಾಗಿಲದ ಮಠ ಹೋಗಿ ಮರಳಿದ್ರೆ ಆ ಹಲ್ಲಿಯ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತಂದು ಹೇಳಿ ಒಂದು ಪ್ರತೀತಿ. ಇಲ್ಲಿ ಮುಂದೆ ಬರಬಹುದು ನೀವು. ಹಲ್ಲಿಯ ಚಿತ್ರ ಅಲ್ಲಿ ಕೂಡ, ಜೊತೆಗೆ ಇಲ್ಲೂ ಒಂದು ಹಲ್ಲಿಯ ಚಿತ್ರ. ಈ ಹಲ್ಲಿಯನ್ನ ದಾಟಿ ನಾವು ಇಲ್ಲಿಯವರೆಗೆ ಬಂದರೆ ನಮ್ಮ ಹಲ್ಲಿಯ ದೋಷ ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇಲ್ಲಿರುವಂತಹ ಜನರದ್ದು. ಇದೆಲ್ಲ ನರ್ತಕಿಯರ ಒಂದು ಉಬ್ಬು ಚಿತ್ರಗಳು. ಸಾಕಷ್ಟು ಆ ಕಡೆ ಈ ಕಡೆ ಸಾಕಷ್ಟು ಉಬ್ಬು ಚಿತ್ರಗಳನ್ನು ಕಾಣ್ಬೋದು ನಾವು. ಕಲ್ಯಾಣದ ಚಾಲುಕ್ಯರ ಶೈಲಿಯಲ್ಲಿ ರಚನೆಯಾದಂತಹ ಶ್ರೀ ಸೋಮೇಶ್ವರ ದೇವಸ್ಥಾನದ ಸಮುಚ್ಚಯದಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಲಜ್ಜಾಗೌರಮ್ಮನ ದೇವಸ್ಥಾನ. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ರಚನೆಯಾದಂತಹ ಈ ದೇವಸ್ಥಾನದಲ್ಲಿ ಇರುವಂತಹ ಲಜ್ಜಾಗೌರಮ್ಮನ ಮೂರ್ತಿ ನಮ್ಮ ಹಿರಿಯರ ಒಂದು ವೈದ್ಯಕೀಯ ಪ್ರಜ್ಞೆಗೆ ಸಾಕ್ಷಿಯಾಗಿ ನೆಲೆ ನಿಂತಿದೆ. ಯಾವ ರೀತಿ ಇಲ್ಲಿರುವಂತಹ ಮೂರ್ತಿ ಇದೆ ಅಂತಂದರೆ,
ಒಬ್ಬ ಹೆಣ್ಣು ಮಗಳು ಹೆರಿಗೆ ಆಗುವಂತಹ ಸಂದರ್ಭದಲ್ಲಿ ವಿವಸ್ತ್ರಳಾಗಿ ಯಾವ ರೀತಿ ಯಾವ ಭಂಗಿಯಲ್ಲಿ ಕೂತ್ಕೋಬೇಕು ಅನ್ನುವಂಥ ಒಂದು ಅರಿವನ್ನು ಹೆಣ್ಣು ಮಕ್ಕಳಲ್ಲಿ ಮೂಡಿಸುವ ಸಲುವಾಗಿ ಆಗ ಹಿರಿಯರು ಈ ಮೂರ್ತಿಯನ್ನು ಸ್ಥಾಪಿಸಿದ್ರು ಅನ್ನುವಂತಹ ಒಂದು ಪ್ರತೀತಿ ಇದೆ. ಅದರ ಜೊತೆಗೆ ಎಷ್ಟೊಂದು ಮಹತ್ವತೆ ಅಮ್ಮಂದು ಅಂತಂದರೆ, ಇವತ್ತಿಗೂ ಕೂಡ ಗರ್ಭಿಣಿ ಹೆಣ್ಮಕ್ಳು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಹೆರಿಗೆ ಸರಾಗವಾಗಿ ಆಗುತ್ತೆ. ಜೊತೆಗೆ ನಾವೇನು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ, ಆ ಇರ್ರೆಗ್ಯುಲರ್ ಪೀರಿಯಡ್ಸ್ಗೂ ಕೂಡ ನಾವು ಬಂದು ಬೇಡಿಕೊಂಡ್ರೆ ರೆಗ್ಯುಲರ್ ಪೀರಿಯಡ್ಸ್ ಆಗುವಂಥದ್ದು ಸಾಕಷ್ಟು ಉದಾಹರಣೆಗಳು ಇಲ್ಲಿವೆ. ಬನ್ನಿ ಅಮ್ಮನ ಮೂರ್ತಿ ಯಾವ ರೀತಿ ಇದೆ ದರ್ಶನ ಮಾಡ್ಕೊಂಬರೋಣ.